ನಾನು ಕೋಲಾರದಿಂದ ಸುರೇಶ್ ಮಾತಾಡ್ತಾ ಇರೋಂಥದ್ದು. ಏನಿವತ್ತು ಕೋಲಾರದಲ್ಲಿ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರತ್ಯೇಕ ವಾರ್ಡನ್ನು ತೆರೆಯುವಂಥದ್ದು. ನಾನಿವತ್ತು ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿದ್ದೇನೆ. ದೃಶ್ಯ ನೋಡೋದಾದರೆ ನೋಡ್ಬೋದು, ಪ್ರತ್ಯೇಕವಾಗಿ ಹೀಟ್ ಸ್ಟ್ರೋಕ್ ವಾರ್ಡ್ ಅಂತಲೇ ಇಲ್ಲಿ ತೆರೆಯಲಾಗಿರುವಂಥ, ಅಂದರೆ ಬಿಸಿಲಿನ ತಾಪಮಾನಕ್ಕೆ ಒಳಗಾಗಿ ಬರುವಂತಹ ರೋಗಿಗಳಿಗೆ ಇಲ್ಲಿ ಪ್ರತ್ಯೇಕ ವಾರ್ಡನ್ನು ತೆರೆಯಲಾಗಿರುವಂಥದ್ದು. ನೋಡ್ಬೋದು, ಸುಮಾರು 10 ಬೆಡ್ಗಳ ವಾರ್ಡನ್ನು ತೆರೆದಿರುವಂಥದ್ದು. ಅಂದರೆ ಆರೋಗ್ಯ ಇಲಾಖೆ ಇವತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ, ಅಂದರೆ ಕೋಲಾರದಲ್ಲಿ ದಿನೇ ದಿನೇ ಏರಿಕೆ ಆಗ್ತಾ ಇರುವಂತಹ ಬಿಸಿಲಿನ ತಾಪಮಾನ, ಅಂದರೆ 35ರಿಂದ 38ರವರೆಗೂ ಬಿಸಿಲಿನ ತಾಪಮಾನ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕವಾದಂತಹ ವಾರ್ಡನ್ನು ತೆರೆಯಲಾಗಿದೆ. ಅದ್ರ ಜೊತೆಗೆ ವೈದ್ಯರಾಗ್ಬೋದು ಮತ್ತು ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ನಿಶಕ್ತಿಗೊಳಗಾಗುವಂಥದ್ದು ಮತ್ತು ಡಿಹೈಡ್ರೇಷನ್ ಆಗುವಂತಹ ರೋಗಿಗಳಿಗೆ ಇಲ್ಲಿ ವಾರ್ಡನ್ನು ಮಾಡಲಾಗಿರುವಂಥದ್ದು. ಸರ್ಕಾರದ ಮಾರ್ಗಸೂಚಿಯ ಅನ್ವಯ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಇವತ್ತು ಹೀಟ್ ಸ್ಟ್ರೋಕ್ ವಾರ್ಡನ್ನು ತೆರೆಯಲಾಗಿರುವಂಥದ್ದು. ಇನ್ನು ಪ್ರತ್ಯೇಕವಾಗಿ ಈ ವಾರ್ಡನ್ನು ಮಾಡಿರುವಂಥ, ಅಂದರೆ ಬರುವಂತಹ ರೋಗಿಗಳಿಗೆ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ಸಿಗುವಂತಹ ಕೆಲಸಕ್ಕೆ ಇಲ್ಲಿನ ವೈದ್ಯರಾಗ್ಬೋದು ಮತ್ತು ಸಿಬ್ಬಂದಿ ಆಗ್ಬೋದು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ನೋಡ್ಬೋದು, ದೃಶ್ಯಗಳಲ್ಲಿ ಇವತ್ತು ಸಾಕಷ್ಟು ಸಿಬ್ಬಂದಿ ಇಲ್ಲಿ ವಾರ್ಡಿನಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಇವತ್ತು ಕೋಲಾರದಲ್ಲಿ ಬಿಸಿಲಿನ ತಾಪಮಾನಕ್ಕೆ ಸಾಕಷ್ಟು ಮಂದಿ ಇವತ್ತು ನಾನಾ ರೋಗಗಳಿಗೆ ತುತ್ತಾಗ್ತಾ, ಅಂದರೆ ನಿಶಕ್ತಿಗೊಳ್ಳುವಂಥದ್ದು ಮತ್ತು ಡಿಹೈಡ್ರೇಷನ್ ಆಗುವಂಥದ್ದು ಮತ್ತೊಂದು ರೋಗಗಳಿಗೆ ತುತ್ತಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆ ಒಂದಿಷ್ಟು ಮಾರ್ಗಸೂಚಿಗಳ ಅನ್ವಯ ಇವತ್ತು ಪ್ರತ್ಯೇಕವಾದಂತಹ ವಾರ್ಡನ್ನು ಇಲ್ಲಿ ತೆರೆಯಲಾಗಿರುವಂಥ ಜಿಲ್ಲಾಸ್ಪತ್ರೆಯಲ್ಲಿ ನೋಡ್ಬೋದು. ಬರುವಂಥ ರೋಗಿಗಳಿಗೆ ಬೇಕಾದಂತಹ ಔಷಧಿಗಳನ್ನು ಸಹ ಇಲ್ಲಿ ಅಂದರೆ ಇಟ್ಟಿರುವಂಥದ್ದು. ಅಂದರೆ ಫ್ಲೂಯಿಡ್ಸ್ ಆಗ್ಬೋದು ಮತ್ತು ಈ ಥರ ಇಂಜೆಕ್ಷನ್ಗಳನ್ನು ಸಹ ಇಲ್ಲಿ ಇಟ್ಟಿರುವಂಥದ್ದು. ಅಂದರೆ ಯಾವುದೇ ರೋಗಿ ಬರಲಿ, ಅಂದರೆ ಬಿಸಿಲಿನ ತಾಪಮಾನಕ್ಕೆ ಒಳಗಾಗಿ ಬರುವಂತಹ ರೋಗಿಗಳಿಗೆ ಬೇಕಾದಂತಹ ಇಂಜೆಕ್ಷನ್ ಆಗ್ಬೋದು ಮತ್ತು ಸಿರಿಂಜ್ ಆಗ್ಬೋದು ಮತ್ತು ಫ್ಲೂಯಿಡ್ಸ್ ಆಗ್ಬೋದು ಎಲ್ಲ ರೀತಿಯಾದಂತಹ ಔಷಧಿಗಳನ್ನ ಸಹ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ, ಬಿಸಿಲಿನ ತಾಪಮಾನದಿಂದ ಆಗ್ತಾ ಇರುವಂತಹ ಆರೋಗ್ಯದ ಮೇಲೆ ಆಗ್ತಾ ಇರುವಂಥ ಪರಿಣಾಮಗಳನ್ನು ನಿವಾರಣೆ ಮಾಡೋದಕ್ಕೆ ಇವತ್ತು ಆರೋಗ್ಯ ಇಲಾಖೆ ಒಂದಿಷ್ಟು ಕ್ರಮಗಳನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು. ನಾನು ಕೋಲಾರದಿಂದ ಸುರೇಶ್ ಮಾತಾಡ್ತಾ ಇರೋಂಥದ್ದು. ಇವತ್ತು ಕೋಲಾರದಲ್ಲಿ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರತ್ಯೇಕ ವಾರ್ಡನ್ನು ತೆರೆಯುವಂಥದ್ದು. ನಾನಿವತ್ತು ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿದ್ದೇನೆ. ದೃಶ್ಯ ನೋಡೋದಾದರೆ ನೋಡ್ಬೋದು, ಪ್ರತ್ಯೇಕವಾಗಿ ಹೀಟ್ ಸ್ಟ್ರೋಕ್ ವಾರ್ಡ್ ಅಂತಲೇ ಇಲ್ಲಿ ತೆರೆಯಲಾಗಿರುವಂಥ, ಅಂದರೆ ಬಿಸಿಲಿನ ತಾಪಮಾನಕ್ಕೆ ಒಳಗಾಗಿ ಬರುವಂತಹ ರೋಗಿಗಳಿಗೆ ಇಲ್ಲಿ ಪ್ರತ್ಯೇಕ ವಾರ್ಡನ್ನು ತೆರೆಯಲಾಗಿರುವಂಥದ್ದು. ನೋಡ್ಬೋದು, ಸುಮಾರು 10 ಬೆಡ್ಗಳ ವಾರ್ಡನ್ನು ತೆರೆದಿರುವಂಥದ್ದು. ಅಂದರೆ ಆರೋಗ್ಯ ಇಲಾಖೆ ಇವತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ, ಅಂದರೆ ಕೋಲಾರದಲ್ಲಿ ದಿನೇ ದಿನೇ ಏರಿಕೆ ಆಗ್ತಾ ಇರುವಂತಹ ಬಿಸಿಲಿನ ತಾಪಮಾನ, ಅಂದರೆ 35ರಿಂದ 38ರವರೆಗೂ ಬಿಸಿಲಿನ ತಾಪಮಾನ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕವಾದಂತಹ ವಾರ್ಡನ್ನು ತೆರೆಯಲಾಗಿದೆ. ಅದ್ರ ಜೊತೆಗೆ ವೈದ್ಯರಾಗ್ಬೋದು ಮತ್ತು ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ನಿಶಕ್ತಿಗೊಳಗಾಗುವಂಥದ್ದು ಮತ್ತು ಡಿಹೈಡ್ರೇಷನ್ ಆಗುವಂತಹ ರೋಗಿಗಳಿಗೆ ಇಲ್ಲಿ ವಾರ್ಡನ್ನು ಮಾಡಲಾಗಿರುವಂಥದ್ದು. ಸರ್ಕಾರದ ಮಾರ್ಗಸೂಚಿಯ ಅನ್ವಯ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಇವತ್ತು ಹೀಟ್ ಸ್ಟ್ರೋಕ್ ವಾರ್ಡನ್ನು ತೆರೆಯಲಾಗಿರುವಂಥದ್ದು. ಇನ್ನು ಪ್ರತ್ಯೇಕವಾಗಿ ಈ ವಾರ್ಡನ್ನು ಮಾಡಿರುವಂಥ, ಅಂದರೆ ಬರುವಂತಹ ರೋಗಿಗಳಿಗೆ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ಸಿಗುವಂತಹ ಕೆಲಸಕ್ಕೆ ಇಲ್ಲಿನ ವೈದ್ಯರಾಗ್ಬೋದು ಮತ್ತು ಸಿಬ್ಬಂದಿ ಆಗ್ಬೋದು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ನೋಡ್ಬೋದು, ದೃಶ್ಯಗಳಲ್ಲಿ ಇವತ್ತು ಸಾಕಷ್ಟು ಸಿಬ್ಬಂದಿ ಇಲ್ಲಿ ವಾರ್ಡಿನಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಇವತ್ತು ಕೋಲಾರದಲ್ಲಿ ಬಿಸಿಲಿನ ತಾಪಮಾನಕ್ಕೆ ಸಾಕಷ್ಟು ಮಂದಿ ಇವತ್ತು ನಾನಾ ರೋಗಗಳಿಗೆ ತುತ್ತಾಗ್ತಾ, ಅಂದರೆ ನಿಶಕ್ತಿಗೊಳ್ಳುವಂಥದ್ದು ಮತ್ತು ಡಿಹೈಡ್ರೇಷನ್ ಆಗುವಂಥದ್ದು ಮತ್ತೊಂದು ರೋಗಗಳಿಗೆ ತುತ್ತಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆ ಒಂದಿಷ್ಟು ಮಾರ್ಗಸೂಚಿಗಳ ಅನ್ವಯ ಇವತ್ತು ಪ್ರತ್ಯೇಕವಾದಂತಹ ವಾರ್ಡನ್ನು ಇಲ್ಲಿ ತೆರೆಯಲಾಗಿರುವಂಥ ಜಿಲ್ಲಾಸ್ಪತ್ರೆಯಲ್ಲಿ ನೋಡ್ಬೋದು. ಬರುವಂಥ ರೋಗಿಗಳಿಗೆ ಬೇಕಾದಂತಹ ಔಷಧಿಗಳನ್ನು ಸಹ ಇಲ್ಲಿ ಅಂದರೆ ಇಟ್ಟಿರುವಂಥದ್ದು. ಅಂದರೆ ಫ್ಲೂಯಿಡ್ಸ್ ಆಗ್ಬೋದು ಮತ್ತು ಈ ಥರ ಇಂಜೆಕ್ಷನ್ಗಳನ್ನು ಸಹ ಇಲ್ಲಿ ಇಟ್ಟಿರುವಂಥದ್ದು. ಅಂದರೆ ಯಾವುದೇ ರೋಗಿ ಬರಲಿ, ಅಂದರೆ ಬಿಸಿಲಿನ ತಾಪಮಾನಕ್ಕೆ ಒಳಗಾಗಿ ಬರುವಂತಹ ರೋಗಿಗಳಿಗೆ ಬೇಕಾದಂತಹ ಇಂಜೆಕ್ಷನ್ ಆಗ್ಬೋದು ಮತ್ತು ಸಿರಿಂಜ್ ಆಗ್ಬೋದು ಮತ್ತು ಫ್ಲೂಯಿಡ್ಸ್ ಆಗ್ಬೋದು ಎಲ್ಲ ರೀತಿಯಾದಂತಹ ಔಷಧಿಗಳನ್ನ ಸಹ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ, ಬಿಸಿಲಿನ ತಾಪಮಾನದಿಂದ ಆಗ್ತಾ ಇರುವಂತಹ ಆರೋಗ್ಯದ ಮೇಲೆ ಆಗ್ತಾ ಇರುವಂಥ ಪರಿಣಾಮಗಳನ್ನು ನಿವಾರಣೆ ಮಾಡೋದಕ್ಕೆ ಇವತ್ತು ಆರೋಗ್ಯ ಇಲಾಖೆ ಒಂದಿಷ್ಟು ಕ್ರಮಗಳನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು. ನಾನು ಕೋಲಾರದಿಂದ ಸುರೇಶ್ ಮಾತಾಡ್ತಾ ಇರೋಂಥದ್ದು. ಇವತ್ತು ಕೋಲಾರದಲ್ಲಿ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರತ್ಯೇಕ ವಾರ್ಡನ್ನು ತೆರೆಯುವಂಥದ್ದು. ನಾನಿವತ್ತು ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿದ್ದೇನೆ. ದೃಶ್ಯ ನೋಡೋದಾದರೆ ನೋಡ್ಬೋದು, ಪ್ರತ್ಯೇಕವಾಗಿ ಹೀಟ್ ಸ್ಟ್ರೋಕ್ ವಾರ್ಡ್ ಅಂತಲೇ ಇಲ್ಲಿ ತೆರೆಯಲಾಗಿರುವಂಥ, ಅಂದರೆ
ಬಿಸಿಲಿನ ತಾಪಮಾನಕ್ಕೆ ಒಳಗಾಗಿ ಬರುವಂತಹ ರೋಗಿಗಳಿಗೆ ಇಲ್ಲಿ ಪ್ರತ್ಯೇಕ ವಾರ್ಡನ್ನು ತೆರೆಯಲಾಗಿರುವಂಥದ್ದು ನೋಡ್ಬೋದು. ಸುಮಾರು 10 ಬೆಡ್ಗಳ ಏನು ವಾರ್ಡನ್ನು ತೆರೆದಿರುವಂಥದ್ದು. ಅಂದರೆ ಆರೋಗ್ಯ ಇಲಾಖೆ ಇವತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಅಂದರೆ ಕೋಲಾರದಲ್ಲಿ ದಿನೇ ದಿನೇ ಏರಿಕೆ ಆಗ್ತಾ ಇರುವಂತಹ ಬಿಸಿಲಿನ ತಾಪಮಾನ ಅಂದರೆ ಏನು 35ರಿಂದ 38ರವರೆಗೂ ಏನು ಬಿಸಿಲಿನ ತಾಪಮಾನ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕವಾದಂತಹ ವಾರ್ಡನ್ನು ತೆರೆಯಲಾಗಿದೆ. ಅದ್ರ ಜೊತೆಗೆ ಏನು ವೈದ್ಯರಾಗ್ಬೋದು ಮತ್ತು ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಏನು ನಿಶಕ್ತಿಗೊಳಗಾಗುವಂಥದ್ದು ಮತ್ತು ಡಿಹೈಡ್ರೇಷನ್ ಆಗುವಂತಹ ರೋಗಿಗಳಿಗೆ ಇಲ್ಲಿ ವಾರ್ಡನ್ನು ಮಾಡಲಾಗಿರುವಂಥದ್ದು. ಏನು ಸರ್ಕಾರದ ಮಾರ್ಗಸೂಚಿಯ ಅನ್ವಯ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಇವತ್ತು ಈಟ್ ಸ್ಟಾಕ್ ವಾರ್ಡನ್ನು ತೆರೆಯಲಾಗಿರುವಂಥದ್ದು. ಇನ್ನು ಪ್ರತ್ಯೇಕವಾಗಿ ಈ ವಾರ್ಡನ್ನು ಮಾಡಿರುವಂಥ ಅಂದರೆ ಬರುವಂತಹ ರೋಗಿಗಳಿಗೆ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ಸಿಗುವಂಥ ಕೆಲಸಕ್ಕೆ ಇಲ್ಲಿನ ವೈದ್ಯರಾಗ್ಬೋದು ಮತ್ತು ಸಿಬ್ಬಂದಿ ಆಗ್ಬೋದು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ನೋಡ್ಬೋದು. ದೃಶ್ಯಗಳಲ್ಲಿ ಇವತ್ತು ಸಾಕಷ್ಟು ಸಿಬ್ಬಂದಿ ಇಲ್ಲಿ ವಾರ್ಡಿನಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಇವತ್ತು ಕೋಲಾರದಲ್ಲಿ ಬಿಸಿಲಿನ ತಾಪಮಾನಕ್ಕೆ ಸಾಕಷ್ಟು ಮಂದಿ ಇವತ್ತು ಏನು ನಾನಾ ರೋಗಗಳಿಗೆ ತುತ್ತಾಗ್ತಾ ಅಂದರೆ ಏನು ನಿಶಕ್ತಿಗೊಳ್ಳುವಂಥದ್ದು ಮತ್ತು ಡಿಹೈಡ್ರೇಷನ್ ಆಗುವಂಥದ್ದು ಮತ್ತೊಂದು ರೋಗಗಳಿಗೆ ತುತ್ತಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆ ಏನು ಒಂದಿಷ್ಟು ಮಾರ್ಗಸೂಚಿಗಳ ಏನು ಅನ್ವಯ ಇವತ್ತು ಪ್ರತ್ಯೇಕವಾದಂತಹ ವಾರ್ಡನ್ನು ಇಲ್ಲಿ ತೆರೆಯಲಾಗಿರುವಂಥ ಜಿಲ್ಲಾಸ್ಪತ್ರೆಯಲ್ಲಿ ನೋಡ್ಬೋದು. ಬರುವಂಥ ರೋಗಿಗಳಿಗೆ ಬೇಕಾದಂತಹ ಏನು ಔಷಧಿಗಳನ್ನು ಸಹ ಇಲ್ಲಿ ಏನು ಅಂದರೆ ಇಟ್ಟಿರುವಂಥದ್ದು. ಅಂದರೆ ಫ್ಲೂಯಿಡ್ಸ್ ಆಗ್ಬೋದು ಮತ್ತು ಈ ಥರ ಇಂಜೆಕ್ಷನ್ಗಳನ್ನು ಸಹ ಇಲ್ಲಿ ಇಟ್ಟಿರುವಂಥದ್ದು. ಅಂದರೆ ಯಾವುದೇ ರೋಗಿ ಬರಲಿ ಅಂದರೆ ಬಿಸಿಲಿನ ತಾಪಮಾನಕ್ಕೆ ಒಳಗಾಗಿ ಬರುವಂತಹ ರೋಗಿಗಳಿಗೆ ಬೇಕಾದಂತಹ ಇಂಜೆಕ್ಷನ್ ಆಗ್ಬೋದು ಮತ್ತು ಸಿರಿಂಜ್ ಆಗ್ಬೋದು ಮತ್ತು ಫ್ಲೂಯಿಡ್ಸ್ ಆಗ್ಬೋದು ಎಲ್ಲ ರೀತಿಯಾದಂತಹ ಏನು ಔಷಧಿಗಳನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಬಿಸಿಲಿನ ತಾಪಮಾನದಿಂದ ಆಗ್ತಾ ಇರುವಂತಹ ಏನು ಆರೋಗ್ಯದ ಮೇಲೆ ಆಗ್ತಾ ಇರುವಂಥ ಪರಿಣಾಮಗಳನ್ನು ನಿವಾರಣೆ ಮಾಡೋದಕ್ಕೆ ಇವತ್ತು ಆರೋಗ್ಯ ಇಲಾಖೆ ಒಂದಿಷ್ಟು ಕ್ರಮಗಳನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು. ನಾನು ಕೋಲಾರದಿಂದ ಸುರೇಶ್ ಮಾತಾಡ್ತಾ ಇರೋಂಥದ್ದು. ಏನಿವತ್ತು ಕೋಲಾರದಲ್ಲಿ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಪ್ರತ್ಯೇಕ ವಾರ್ಡನ್ನು ತೆರೆಯುವಂಥದ್ದು. ನಾನಿವತ್ತು ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದೇನೆ. ದೃಶ್ಯ ನೋಡೋದಾದರೆ ನೋಡ್ಬೋದು ಪ್ರತ್ಯೇಕವಾಗಿ ಈಟ್ ಸ್ಟಾಕ್ ವಾರ್ಡ್ ಅಂತಲೇ ಇಲ್ಲಿ ತೆರೆಯಲಾಗಿರುವಂಥ ಅಂದರೆ ಬಿಸಿಲಿನ ತಾಪಮಾನಕ್ಕೆ ಒಳಗಾಗಿ ಬರುವಂತಹ ರೋಗಿಗಳಿಗೆ ಇಲ್ಲಿ ಪ್ರತ್ಯೇಕ ವಾರ್ಡನ್ನು ತೆರೆಯಲಾಗಿರುವಂಥದ್ದು ನೋಡ್ಬೋದು. ಸುಮಾರು 10 ಬೆಡ್ಗಳ ಏನು ವಾರ್ಡನ್ನು ತೆರೆದಿರುವಂಥದ್ದು. ಅಂದರೆ ಆರೋಗ್ಯ ಇಲಾಖೆ ಇವತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಅಂದರೆ ಕೋಲಾರದಲ್ಲಿ ದಿನೇ ದಿನೇ ಏರಿಕೆ ಆಗ್ತಾ ಇರುವಂತಹ ಬಿಸಿಲಿನ ತಾಪಮಾನ ಅಂದರೆ ಏನು 35ರಿಂದ 38ರವರೆಗೂ ಏನು ಬಿಸಿಲಿನ ತಾಪಮಾನ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕವಾದಂತಹ ವಾರ್ಡನ್ನು ತೆರೆಯಲಾಗಿದೆ. ಅದ್ರ ಜೊತೆಗೆ ಏನು ವೈದ್ಯರಾಗ್ಬೋದು ಮತ್ತು ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಏನು ನಿಶಕ್ತಿಗೊಳಗಾಗುವಂಥದ್ದು ಮತ್ತು ಡಿಹೈಡ್ರೇಷನ್ ಆಗುವಂತಹ ರೋಗಿಗಳಿಗೆ ಇಲ್ಲಿ ವಾರ್ಡನ್ನು ಮಾಡಲಾಗಿರುವಂಥದ್ದು. ಏನು ಸರ್ಕಾರದ ಮಾರ್ಗಸೂಚಿಯ ಅನ್ವಯ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಇವತ್ತು ಈಟ್ ಸ್ಟಾಕ್ ವಾರ್ಡನ್ನು ತೆರೆಯಲಾಗಿರುವಂಥದ್ದು. ಇನ್ನು ಪ್ರತ್ಯೇಕವಾಗಿ ಈ ವಾರ್ಡನ್ನು ಮಾಡಿರುವಂಥ ಅಂದರೆ ಬರುವಂತಹ ರೋಗಿಗಳಿಗೆ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ಸಿಗುವಂಥ ಕೆಲಸಕ್ಕೆ ಇಲ್ಲಿನ ವೈದ್ಯರಾಗ್ಬೋದು ಮತ್ತು ಸಿಬ್ಬಂದಿ ಆಗ್ಬೋದು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ನೋಡ್ಬೋದು. ದೃಶ್ಯಗಳಲ್ಲಿ ಇವತ್ತು ಸಾಕಷ್ಟು ಸಿಬ್ಬಂದಿ ಇಲ್ಲಿ ವಾರ್ಡಿನಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಇವತ್ತು ಕೋಲಾರದಲ್ಲಿ ಬಿಸಿಲಿನ ತಾಪಮಾನಕ್ಕೆ ಸಾಕಷ್ಟು ಮಂದಿ ಇವತ್ತು ಏನು ನಾನಾ ರೋಗಗಳಿಗೆ ತುತ್ತಾಗ್ತಾ ಅಂದರೆ ಏನು ನಿಶಕ್ತಿಗೊಳ್ಳುವಂಥದ್ದು ಮತ್ತು ಡಿಹೈಡ್ರೇಷನ್ ಆಗುವಂಥದ್ದು ಮತ್ತೊಂದು ರೋಗಗಳಿಗೆ ತುತ್ತಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆ ಏನು ಒಂದಿಷ್ಟು ಮಾರ್ಗಸೂಚಿಗಳ ಏನು ಅನ್ವಯ ಇವತ್ತು ಪ್ರತ್ಯೇಕವಾದಂತಹ ವಾರ್ಡನ್ನು ಇಲ್ಲಿ ತೆರೆಯಲಾಗಿರುವಂಥ ಜಿಲ್ಲಾಸ್ಪತ್ರೆಯಲ್ಲಿ ನೋಡ್ಬೋದು. ಬರುವಂಥ ರೋಗಿಗಳಿಗೆ ಬೇಕಾದಂತಹ ಏನು ಔಷಧಿಗಳನ್ನು ಸಹ ಇಲ್ಲಿ ಏನು ಅಂದರೆ ಇಟ್ಟಿರುವಂಥದ್ದು. ಅಂದರೆ ಫ್ಲೂಯಿಡ್ಸ್ ಆಗ್ಬೋದು ಮತ್ತು ಈ ಥರ ಇಂಜೆಕ್ಷನ್ಗಳನ್ನು ಸಹ ಇಲ್ಲಿ ಇಟ್ಟಿರುವಂಥ